ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಟಾಪಿಕ್ ದೀಪಾವಳಿ. ಯಾಕೆ ದೀಪಾವಳಿ ನ್ಯೂಸ್ ಅಲ್ಲಿದೆ? ದೀಪಾವಳಿ ಆಲ್ರೆಡಿ ಆಗ್ ಹೋಗಿದೆ, ಬಟ್ ಸ್ಟಿಲ್ ನ್ಯೂಸ್ ಅಲ್ಲಿ ಬಂದಿದೆ. ಯಾಕಂತಂದ್ರೆ ದೀಪಾವಳಿನ 16th ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ಆಗಿ ಆಡ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತನಕ 15 ಇಂಟ್ಯಾಂಜಿಬಲ್ ಹೆರಿಟೇಜ್ ಇತ್ತು ಇಂಡಿಯಾದಲ್ಲಿ. ಇವಾಗ ನಮ್ಮ ದೀಪಾವಳಿ ಫೆಸ್ಟಿವಲ್ ಕೂಡ 16ನೇದಾಗಿ ಆಡ್ ಆಗಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಲಾಸ್ಟ್ ಎಕ್ಸಾಮ್ ಅಲ್ಲಿ 2024 ಪ್ರಿಲಿಮ್ಸ್ ಅಲ್ಲಿ UPSC ಅಲ್ಲೇ ಇದ್ರ ಮೇಲ್ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಅವಾಗ ತಾನೆ ಗರ್ಬಾ ಡ್ಯಾನ್ಸ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ಅಲ್ಲಿ ಆಡ್ ಆಗಿತ್ತು. ಸೊ ಅದನ್ನ ಡೈರೆಕ್ಟ್ ಕ್ವಶನ್ ಕೇಳಿದ್ರು. ಈಗ UPSC ಅಲ್ಲೇ ಅದು ಡೈರೆಕ್ಟ್ ಕ್ವಶನ್ ಆಗಿದೆ ಅಂತಂದ್ರೆ, ನಾವು KPSC ಅಲ್ಲಿ, PSI ಅಲ್ಲಿ, ಗ್ರೂಪ್ C ರಿಲೇಟೆಡ್ ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ಈ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಮೇಲೆ ನಾವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ದೀಪಾವಳಿನ ಯಾಕೆ ಆಡ್ ಮಾಡಿದ್ದಾರೆ ಅಂತ ಅಂದ್ರೆ, ದೀಪಾವಳಿನ ಕನ್ಸಿಡರ್ ಹೇಗೆ ಮಾಡಿದ್ದಾರೆ, ದೀಪಾವಳಿನ ಯಾಕೆ ಆಡ್ ಮಾಡಿದ್ದಾರೆ ಅಂತಂದ್ರೆ, ದೀಪಾವಳಿ ಎಲ್ಲಾ ರಿಲಿಜಿಯನ್ ಅವರು ಸೆಲೆಬ್ರೇಟ್ ಮಾಡುವಂತಹ ಒಂದು ಹಬ್ಬ ಆಗಿದೆ. ಅಂಡ್ ಇವಾಗ ಅದು ವರ್ಲ್ಡ್ ವೈಡ್ ಅಲ್ಲಿ ನಮ್ಮ ಇಂಡಿಯನ್ಸ್ ಡಯಸ್ಪೊರಾ ಎಲ್ಲೆಲ್ಲಿದೆ ಅಲ್ಲ, ಅಲ್ಲಿ ಎಲ್ಲಾ ಕಡೆನೂ ಕೂಡ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಂಥರ ಹೆಂಗಾಯ್ತು ಅಂದ್ರೆ, ಕೇವಲ ಭಾರತಕ್ಕೆ ಮಾತ್ರ ಮೀಸಲಿದ್ದಂತಹ ಈ ದೀಪಾವಳಿ ಹಬ್ಬ ಇವಾಗ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಸೊ ಅದು ಒನ್ ಆಫ್ ದ ಕ್ರೈಟೇರಿಯಾ. ಅದ್ರ ಜೊತೆಗೆ ಇದು ಇಂಡಿಯಾದ ರಿಚ್ ಕಲ್ಚರ್ನು ಕೂಡ ಡಿಪೆಕ್ಟ್ ಮಾಡೋದ್ರಿಂದ ಈ ಲಿಸ್ಟ್ಗೆ ಆಡ್ ಆಗಿದೆ. ಸೊ ಇದ್ರದ್ದು ಏನೇನ್ ಕ್ರೈಟೀರಿಯಾಸ್ ಅಂತ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಗೆ ಆಡ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ಸರ್ಟೈನ್ ಕ್ರೈಟೀರಿಯಾಸ್. ಅದ್ ಯಾವ ಕ್ರೈಟೀರಿಯಾಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅದು ಓರಲ್ ಟ್ರೆಡಿಷನ್ ಆಗಿರ್ಬೇಕು, ಮತ್ತೆ ಪರ್ಫಾರ್ಮಿಂಗ್ ಆರ್ಟ್ ಆಗಿರ್ಬೇಕು, ಅದು ರಿಚುವಲ್ ಅಥವಾ ಸೋಷಿಯಲ್ ಪರ್ಫಾರ್ಮೆನ್ಸ್ ಆಗಿರ್ಬೇಕು, ಮತ್ತೆ ಅದ್ರ ಜೊತೆಗೆ ಅದು ಟ್ರೆಡಿಷನಲ್ ಪೀಪಲ್ಗೆ ಹೆಲ್ಪ್ ಆಗುವಂತಹದ್ದು, ಮತ್ತೆ ಇನ್ನೊಂದ್ ಏನಂತಂದ್ರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗಿರ್ಬೇಕು, ಅಥವಾ ಇಟ್ ಹೆಲ್ಪ್ಸ್ ಟು ನಮ್ಮ ಕಲ್ಚರ್ ನ ಉಳಿಸೋಕೆ ಹೆಲ್ಪ್ ಮಾಡುವಂತದ್ದಾಗಿರ್ಬೇಕು. ಇದೆಲ್ಲದ್ರ ಜೊತೆಗೆ ಈ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಗೆ ಅಥವಾ ಲಿಸ್ಟ್ಗೆ ಆಡ್ ಆದಾಗ ಏನಾಗುತ್ತೆ ಅಂತಂದ್ರೆ, ಅದ್ರ ಪ್ರೊಟೆಕ್ಷನ್ಗೆ ನಮ್ಗೆ ಸರ್ಕಾರದಿಂದನೂ ಕೂಡ ಫಂಡ್ ಬರುತ್ತೆ. ಮತ್ತೆ ಗೌರ್ಮೆಂಟ್ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಅಂತಂದ್ರೆ ಆ ಎಲ್ಲಾ ಒಂದು ಈ ಲಿಸ್ಟ್ ಅಲ್ಲಿ ಯಾವ್ದಾವ್ದು ಆಡ್ ಆಗಿರುತ್ತೆ ಅದನ್ನ ಸ್ಪೆಷಲ್ ಕನ್ಸರ್ನ್ ಇಂದ ಜೋಪಾನ ಮಾಡ್ತಾರೆ. ಸೊ ಇವಾಗ ನಾವು ನೋಡ್ತಾ ಹೋಗೋಣ. ಒಟ್ಟು ನಾನು ಹೇಳ್ದೆ ಈಗಾಗ್ಲೇ 16 ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಗೆ ಆಡ್ ಆಗಿದೆ ಅಂತ ಹೇಳ್ಬಿಟ್ಟು, ಅದ್ ಯಾವ್ಯಾವ್ದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲಿದೆ ರಮ್ಮನ್, ರಾಮ್ಲೀಲಾ, ಕುಂಭಮೇಳ, ಸಂಕೀರ್ತನ, ದುರ್ಗಾ ಪೂಜಾ, ಛವು ಡ್ಯಾನ್ಸ್, ಯೋಗ, ನವರೋಜ್, ಟ್ರೆಡಿಷನಲ್ ವೇದಿಕ್ ಚಾಂಟಿಂಗ್, ಕೇರಳದಲ್ಲಿ ಮುಡಿಯಾಟಂ, ಆಮೇಲೆ ಮುಡಿಯಾಟಂ ಎರಡು ಕೇರಳದಲ್ಲಿ, ಬುದ್ಧಿಸ್ಟ್, ಆಮೇಲೆ ಟ್ರೆಡಿಷನಲ್ ಬ್ರಾಸ್ ಪಂಜಾಬ್ ಅಲ್ಲಿ, ಕಾಲ್ಕಲ್ಯ ರಾಜಸ್ಥಾನದಲ್ಲಿ. ಈಗ ಒನ್ ಬೈ ಒನ್ ಡೀಟೇಲಿಂಗ್ ಆಗಿ ನೋಡ್ತಾ ಹೋಗೋಣ. ರಮ್ಮನ್ ಅಂತಂದ್ರೆ ಇದು ಒಂದು ರೀತಿಯ ಟ್ರೆಡಿಷನಲ್ ಹಿಮಾಲಯ ಗರ್ವಾಲೆ, ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಗರ್ವಾಲೋ ಪ್ರದೇಶದಲ್ಲಿ ಪಹಡ್ ಅಂದ್ರೆ ಬೆಟ್ಟಗಳ ಮಧ್ಯೆ ಮಾಡುವಂತಹ ಒಂದು ರಮ್ಮನ್ ಅನ್ನೋದು ಒಂದು ಫೆಸ್ಟಿವಲ್. ಸೊ ಇದಾದ ನಂತರ ನಾವು ನವರೋಜ್ ಅಂತಂದ್ರೆ ನವರಾತ್ರಿ, ಅದು ಪಾರ್ಶಿ ಕಮ್ಯುನಿಟಿಯವರ ಹೊಸ ದಿನ ಅನ್ನೋದನ್ನ ನವರೋಜ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅದಾದ್ಮೇಲೆ ಕುಂಭಮೇಳ ನಮ್ಮೆಲ್ರಿಗೂ ಗೊತ್ತೇ ಇದೆ, ಉತ್ತರ ಪ್ರದೇಶದಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಒಂದು ಫೆಸ್ಟಿವಲ್. ಇದು ಎವ್ರಿ 12 years ಒನ್ಸ್ ಆಗುತ್ತೆ. ಅದನ್ನ ಬಿಟ್ರೆ ಎವ್ರಿ 144 years ಗೆ ಒಂದ್ಸಲ ಮಹಾಕುಂಭಮೇಳ ಅಂತ ಹೇಳಿ ಇದನ್ನ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಅದಾದ್ಮೇಲೆ ರಾಮ್ಲೀಲಾ ಅನ್ನೋದು ಇದೊಂದು ಫೆಸ್ಟಿವಲ್. ಇಲ್ಲಿ ವಿಶೇಷತೆ ಏನು ಅಂತ ಅಂದ್ರೆ, ರಾಮ ಮತ್ತೆ ಕೃಷ್ಣದು ಡ್ಯಾನ್ಸ್ ನಡೆಯುತ್ತೆ. ಮತ್ತೆ ಈ ರಾಮ್ಲೀಲಾ ಫೆಸ್ಟಿವಲ್ ಅಲ್ಲಿ ಮುಸ್ಲಿಂ ಯುವಕರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಈ ಒಂದು ಹಬ್ಬ ಅಥವಾ ಈ ಒಂದು ಡ್ಯಾನ್ಸ್ ವಿಶೇಷತೆ ಆಗಿರುತ್ತೆ. ಅದಾದ್ಮೇಲೆ ಸಂಕೀರ್ತನ ಇದೊಂದು ಮ್ಯೂಸಿಕ್. ಈ ಮ್ಯೂಸಿಕ್ ಫಾರ್ಮ್ ಮಣಿಪುರದಲ್ಲಿದೆ. ಅದಾದ್ಮೇಲೆ ದುರ್ಗಾ ಪೂಜಾ, ನಮ್ಮೆಲ್ಲರಿಗೂ ಗೊತ್ತೇ ಇದೆ ದುರ್ಗಾ ಪೂಜಾ ಕ್ಯಾಲ್ಕತ್ತಾದಲ್ಲಿ ಎಷ್ಟು ಫೇಮಸ್ ಅಂತ ಹೇಳಿ. ನವರಾತ್ರಿಯ ಟೈಮಲ್ಲಿ ನಾವು ಇಲ್ಲಿ ಮೈಸೂರಲ್ಲಿ ಹೇಗೆ ದಸರಾ ಆಚರಣೆ ಮಾಡ್ತೀವಿ, ಹಾಗೆ ಇಲ್ಲಿ ದುರ್ಗಾ ಪೂಜಾ 9 ದಿನಗಳ ಕಾಲ ಅವರು ಹೆಂಗಸರೆಲ್ಲ ಉಪವಾಸ ಮಾಡಿ ಕೊನೆಯ ದಿನ ದುರ್ಗಾ ಪೂಜಾ ಸೆಲೆಬ್ರೇಟ್ ಮಾಡ್ತಾರೆ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಫೆಸ್ಟಿವಲ್. ಅದಾದ ನಂತರ ಛವು ಡ್ಯಾನ್ಸ್ ಇದು ಬೇಸಿಕಲಿ ಒಡಿಶಾದಲ್ಲಿದೆ, ಬಟ್ ಸುತ್ತಮುತ್ತಲಿರುವಂತಹ ಜಾರ್ಖಂಡ್ ಮತ್ತೆ ವೆಸ್ಟ್ ಬೆಂಗಾಳದಲ್ಲಿ ಕೂಡ ಇರುತ್ತೆ. ಛವು ಡ್ಯಾನ್ಸ್ ಅಂತಂದ್ರೆ ಇದೊಂದು ಶ್ಯಾಡೋ ಡ್ಯಾನ್ಸ್.
ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇದು ಕೂಡ ಒಂದು ಫೋಕ್ ಡ್ಯಾನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಅದಾದ್ಮೇಲೆ ಟ್ರೆಡಿಷನಲ್ ಆಫ್ ವೇದಿಕ್ ಚಾಂಟಿಂಗ್. ಟ್ರೆಡಿಷನಲ್ ಆಫ್ ವೇದಿಕ್ ಚಾಂಟಿಂಗ್ ಇದು ಇಂಡಿಯಾದಲ್ಲಿ ಕಂಪ್ಲೀಟ್ ಎಲ್ಲಾ ಕಡೆನೂ ಚಾಂಟ್ ಮಾಡ್ತಾರೆ. ಯಾಕಂತಂದ್ರೆ ನಮ್ಮ 4 ವೇದಗಳದು ಅದನ್ನ ಚಾಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಮತ್ತೆ ಇದನ್ನ ಪ್ರಿಸರ್ವ್ ಮಾಡ್ಬೇಕಂತ ಹೇಳಿ ಇದನ್ನು ಕೂಡ ಈ ಲಿಸ್ಟ್ ಗೆ ಸೇರಿಸಿದ್ದಾರೆ. ಅದಾದ್ಮೇಲೆ ಯೋಗ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಎವ್ರಿ ಇಯರ್ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಆಚರಿಸ್ತೀವಿ. ಹಾಗಾಗಿ ಈ ಯೋಗ ವೆರಿ ಇಂಪಾರ್ಟೆಂಟ್ ಫಾರ್ ಇಫ್ ಯು ಪ್ರಾಕ್ಟೀಸ್ ಯೋಗ, ನಮ್ಮ ಹ್ಯೂಮನ್ ಬಾಡಿ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಜೊತೆಗೆ ಇಟ್ಸ್ ವೆರಿ ಗುಡ್ ಫಾರ್ ಮೇಂಟೈನಿಂಗ್ ಅವರ್ ಮೆಂಟಲ್ ಹೆಲ್ತ್ ಆಸ್ ವೆಲ್. ಅದಾದ್ಮೇಲೆ ನವರೋಸ್, ಆಸ್ ಐ ಎಕ್ಸ್ಪ್ಲೈನ್ ದಟ್, ಇದು ಪಾರ್ಸಿಗಳದ್ದು ಹೊಸ ವರ್ಷದ ಆಚರಣೆ ಅಂತ. ಅದಾದ್ಮೇಲೆ ಬುದ್ಧಿಸ್ಟ್ ಚಾಂಟಿಂಗ್ ಅಂತಂದ್ರೆ ಈಗ ಬುದ್ಧದು ತ್ರಿಪಿಟಿಕಾಸು ಅದೆಲ್ಲ ಇದೆ, ಅದನ್ನ ಚಾಂಟ್ ಮಾಡೋದು ಬೇಸಿಕಲಿ ಲದಾಖ್ ರೀಜನ್ ಅಲ್ಲಿ, ಜಮ್ಮು ಕಾಶ್ಮೀರ್ ರೀಜನ್ ಅಲ್ಲಿ ಇದು ಕಾಣಸಿಗುತ್ತೆ ನಿಮ್ಗೆ. ಅದಾದ ನಂತರ ಕಾಲ್ಬೆಲಿಯ ಡ್ಯಾನ್ಸ್ ನಮ್ಗೆ ರಾಜಸ್ಥಾನದಲ್ಲಿದೆ. ಕಾಲ್ಬೆಲಿಯ ಡ್ಯಾನ್ಸ್ಗೆ ಇನ್ನೊಂದು ಸರ್ಪೆಂಟ್ ಡ್ಯಾನ್ಸ್ ಅಂತಾನು ಕರೀತಾರೆ. ಯಾಕಂತಂದ್ರೆ ವುಮನ್ ಸರ್ಪೆಂಟ್ ಹೇಗೆ ನಾಚುತ್ತೆ ಅಂದ್ರೆ ಹೇಗೆ ಡ್ಯಾನ್ಸ್ ಮಾಡುತ್ತೆ ಅದ್ರ ರೀತಿ ಇವರು ಕೂಡ ಮೈ ಬಳುಕಿಸಿ ಡ್ಯಾನ್ಸ್ ಮಾಡುವಂತಹ ಇದು ಕೂಡ ಒಂದು ಫೋಕ್ ಡ್ಯಾನ್ಸ್ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಟ್ರೆಡಿಷನಲ್ ಬ್ರೇಸ್ ಅಂಡ್ ಯುಟೆನ್ಸಿಲ್ಸ್ ಮೇಕಿಂಗ್. ಪಂಜಾಬ್ ಅಲ್ಲಿ ನೀವು ನೋಡಿರ್ಬೋದು, ಲಂಗರ್ ಯಾರಾದ್ರೂ ಹೋಗಿ ಊಟ ಮಾಡಿದ್ರೆ ಅಲ್ಲಿ ಅವ್ರು ಇನ್ನೂ ಕೂಡ ಇದು ಕಂಚಿಂದು ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾರೆ. ಅಂದ್ರೆ ಅದು ಇಟ್ಸ್ ಅ ವೆರಿ ಬಿಗ್ ಕಡಾಯಿಗಳಿರುತ್ತೆ. ಮತ್ತೆ ಅದರಿಂದ ಅಡ್ಗೆ ಮಾಡಿದ್ರೆ ಅವ್ರು ಹೇಳ್ತಾರೆ ಟೇಸ್ಟ್ ಹೆಚ್ಚಾಗುತ್ತೆ, ಮತ್ತೆ ನಮ್ಮ ಬಾಡಿಗೆ ಬೇಕಾಗುವಂತ ಮಿನರಲ್ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಟ್ರೆಡಿಷನಲ್ ಬ್ರಾಸ್ ಮೇಕಿಂಗ್ ಇದನ್ನು ಕೂಡ ಈ ಲಿಸ್ಟ್ ಗೆ ಆಡ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಕೇರಳದಲ್ಲಿ ಡೆಫಿನೆಟ್ಲಿ ನಮಗೆ ಗೊತ್ತಿರುತ್ತೆ, ಯಾವಾಗ್ಲೂ ಯಾವ್ದಾದ್ರು ಒಂದು, ಯಾಕಂತಂದ್ರೆ ಒಂಥರ ರಿಚ್ ಹೆರಿಟೇಜ್ ಅಂತಾನೆ ಹೇಳ್ಬಹುದು. ಅಲ್ಲಿ ಕುಡಿಯಾಟಂ ಮತ್ತೆ ಮೂಡಿಯಾಟಂ ಇವೆರಡು ರೀತಿಯ ಒಂದು ಡ್ಯಾನ್ಸ್ ಫಾರ್ಮ್ಸ್ ನ ಇದಕ್ಕೆ ಈ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಗೆ ಆಡ್ ಮಾಡಿದೀವಿ. ಇದಾದ ನಂತರ ರೀಸೆಂಟ್ ಆಗಿ ನಾನು ಹೇಳಿದೆ ಗರ್ಭಾ ಮೇಲೆ ಕ್ವಶನ್ ಬಂದಿತ್ತು ಅಂತ. ಈ ಗರ್ಭಾ ಗುಜರಾತ್ ಇದರಿಂದ ಆಡ್ ಮಾಡಿದ್ದಾರೆ. ಇದು ಕೂಡ ಒಂದು ರೀತಿಯಾದಂತಹ ಫೋಕ್ ಡ್ಯಾನ್ಸ್ ಅಂತಾನೆ ಕರಿಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಲಾಸ್ಟ್ ಟೈಮ್ ಕ್ವಶನ್ ಬಂದಿದೆ. ಈ ಸಲ ನಾವು ದೀಪಾವಳಿ ಮೇಲೆ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅವರು ಡೈರೆಕ್ಟ್ ಆಗಿ ದೀಪಾವಳಿ ಯಾವ ವರ್ಷದಲ್ಲಿ ಆಡ್ ಆಯ್ತು ಅಂತ ಕೇಳಬಹುದು, ಅಥವಾ ದೀಪಾವಳಿ ಎಷ್ಟನೇ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ಅಂತ ಕೇಳ್ಬಹುದು. ಇಲ್ಲ ಅಂತಂದ್ರೆ ಟೋಟಲ್ 4 ಕೊಟ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತ ಕೇಳ್ಬಹುದು. ಇಲ್ಲ ಅಂತಂದ್ರೆ ಕ್ರೈಟೀರಿಯಾ ಕೇಳ್ಬಹುದು. ನೀವು ಇದೆಲ್ಲದಕ್ಕೂ ರೆಡಿ ಆಗಿರ್ಬೇಕು. ಈ ವಿಡಿಯೋ ನೋಡಿದ ತಕ್ಷಣನೇ ಈ 16 ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ನ ನೀವೊಂದ್ಸಲ ಬರೆದು ಅದನ್ನ 2 times ಓದಿ ನಿಮ್ ತಲೆಯಲ್ಲಿ ಇರುತ್ತೆ. ಯಾಕಂದ್ರೆ ನನಗ್ ನೆನ್ಪಿರುತ್ತೆ ಇದು ಈ 16 ಸೈಟ್ಸ್ ಗಳಂದ್ರೆ ನಿಮ್ಗೂ ನೆನ್ಪಿರುತ್ತೆ. ಸೊ ಟ್ರೈ ಟು ರಿಮೆಂಬರ್ ದಿಸ್. ಎಕ್ಸಾಮ್ ಅಲ್ಲಿ ರಿವಿಷನ್ ಟೈಮ್ ಅಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ದಟ್ಸ್ ಆಲ್ ಫಾರ್ ದ ಡೇ.